ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಅಡಕತ್ತರಿಯಲ್ಲಿ ಹೋಟೆಲ್ಗಳು ಸಿಲುಕಿರುವಂಥದ್ದು, ಯಾವ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಯಾಕಂದರೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಇದು ಜಾಗತಿಕವಾಗಿ ಎದುರಾಗಿರ್ತಕ್ಕಂತಹ ಸಮಸ್ಯೆ, ಭಾರತದ ಎಲ್ಲ ರಾಜ್ಯಗಳಿಗೆ ಎದುರಾಗ್ತಾ ಇರುವಂತಹ ಸಮಸ್ಯೆ. ಗ್ಯಾಸ್ ಸಪ್ಲೈಯನ್ನು ಮಾಡಿಸುವಂತಹ ಸಂದರ್ಭದಲ್ಲಿ ಸರ್ಕಾರಗಳು ಕೂಡ ಅಳೆದು ತೂಗಿ ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ, ಯಾಕಂದರೆ ಮನೆಗಳಲ್ಲಿ ಗ್ಯಾಸ್ ಸಪ್ಲೈ ಮಾಡದೇ ಹೋದರೆ ಪರಿಸ್ಥಿತಿ ಬಿಗಡಾಯಿಸಿ ಹೋಗ್ಬೋದು. ಈ ಕಾರಣಕ್ಕಾಗಿ ಕಮರ್ಷಿಯಲ್ಗೆ ಕೊಡುವ ಆದ್ಯತೆಗಿಂತ ಹೆಚ್ಚಾಗಿ ಗೃಹ ಬಳಕೆಯ LPGಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪ್ರಥಮ ಆದ್ಯತೆಯನ್ನು ಕೊಟ್ಟಿವೆ. ಹೀಗಾಗಿ ಆ ಪ್ರಥಮ ಆದ್ಯತೆಯಿಂದಾಗಿ ಈ ಆದ್ಯತಾ ವಲಯದಲ್ಲಿ ಯಾವುದೇ ಸಮಸ್ಯೆ ಸದ್ಯಕ್ಕಂತೂ ನಿರ್ಮಾಣ ಆಗಲಿಕ್ಕಿಲ್ಲ. ಆದರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಪ್ಲೈ ಕಡಿಮೆ ಆಗ್ತಾ ಇದ್ದಂಗೆ ಬಿಸ್ನೆಸ್ ಮೇಲೆ ಹೇಗೆ ಹೊಡೆತ ಬೀಳ್ತಾ ಇದೆ, ಪರಿಸ್ಥಿತಿ ಹೇಗಿದೆ ಬೆಂಗಳೂರಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಅನ್ನೋದನ್ನು ಈ ವರದಿ ಮೂಲಕ ನಿಮಗೆ ತೋರಿಸ್ತೀನಿ. ಗ್ಯಾಸ್ ಪ್ರಾಬ್ಲಮ್ನಿಂದ ಎಲ್ಲ ಕಡೆ ಹೋಟ್ಲುಗಳು ರಜೆ ಇದೆ. ಚಿಕ್ಕವರೇ ಪಾಪ ವ್ಯಾಪಾರಿ, ಬೀದಿ ವ್ಯಾಪಾರಿಗಳೆಲ್ಲ ಲಾಸ್ ಆಗ್ಬಿಟ್ಟು ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹುಡುಗರಿಗೆ ಸಂಬಳ ಕೊಡೋಕ್ಕಾಗದೆ ತುಂಬಾ ಊರ್ಗಲ್ಲಿ ಕಳಿಸ್ಬೇಕಾಗ್ತದೆ ಊರಿಗೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗದ ಕಾರಣಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ. ಸಣ್ಣ ಸಣ್ಣ ವ್ಯಾಪಾರ ಮಾಡಿಕೊಂಡು ಸಂಸಾರ ನಡೆಸುತ್ತಿದ್ದ ಅದೆಷ್ಟೋ ಕುಟುಂಬಗಳ ಪಾಲಿಗೂ ಇದೀಗ ಗ್ಯಾಸ್ ಸಿಗದೆ ಪರದಾಡೋ ಸ್ಥಿತಿ ಬಂದೊದಗಿದೆ. ಮಂಜುನಾಥ ನಗರದ ಬೀದಿ ಬದಿ ಹೋಟೆಲ್ಗಳು ಕ್ಲೋಸ್ ಆಗಿದ್ದು, ಎಲ್ಲಾ ಅಂಗಡಿಗಳು ಕ್ಲೋಸ್ ಆಗಿವೆ. ಮಂಜುನಾಥ್ ನಗರದ ಅನೇಕ ಬೀದಿ ಬದಿ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಸದ್ಯ ವಿಡಿಯೋದಲ್ಲಿ ಕಾರ್ ರಿಯಾಲಿಟಿಯ ಮೂಲಕ ನಾನು ನಿಮಗೆ ವಿಜುವಲ್ ಸಮೇತವಾಗಿ ತೋರಿಸ್ತಾ ಹೋಗ್ತೀವಿ. ವಿಡಿಯೋನ ನೀವು ಗಮನಿಸ್ತಾ ಇದ್ರೆ ಎಷ್ಟೆಷ್ಟು ಹೋಟೆಲ್ಗಳು ಬಂದ್ ಆಗಿದೆ, ಎಷ್ಟೆಷ್ಟು ಕ್ಲೋಸ್ ಆಗಿದೆ, ಅದೆಲ್ಲವನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ಇಷ್ಟೊತ್ತಿಗಾಗಲೇ ಈ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹೋಟೆಲ್ಗಳು ಓಪನ್ ಆಗಬೇಕಾಗಿತ್ತು. ಆದ್ರೆ ಇಲ್ಲಿ ನೀವು ಗಮನಿಸ್ತಾ ಇದ್ರೆ ಸಾಲಾಗಿ ಇಲ್ಲಿರುವಂತಹ ಒಂದಷ್ಟು ಬೀದಿ ಬದಿ ಹೋಟೆಲ್ಗಳು, ಅಂದ್ರೆ ಚಿಕ್ಕ ಚಿಕ್ಕ ಹೋಟೆಲ್ಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಇಲ್ಲಿ ಕೆಲಸ ಮಾಡುವಂತವರಾಗ್ಲಿ ಅಥವಾ ಹೊರಗಡೆ ಇರುವಂತವರಾಗ್ಲಿ ಅವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಇಲ್ಲಿ ಊಟಕ್ಕೆ ಬರ್ತಾ ಇದ್ರು. ಬಟ್ ಅವರೆಲ್ಲರೂ ಕೂಡ ಈಗ ಈ ಒಂದು ಹೋಟೆಲ್ ಕ್ಲೋಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ವಾಪಸ್ ಹೋಗ್ತಾ ಇರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಇವಾಗ ಎಲ್ಲ ಚಿಕ್ಕ ಸಿಲಿಂಡರ್ಗಳೆಲ್ಲ ಅದು ಇದು ಉಪಯೋಗಿಸ್ತಿದ್ದಾರೆ. ಮತ್ತೆ ಸೌದೆಗಳಿಂದ ಗ್ಯಾಸ್ ಇದು ಮಾಡ್ತಿದ್ದಾರೆ. ಹೋಟ್ಲುಗಳೆಲ್ಲ ರಜಾ ಮಾಡಿದ್ದಾರೆ. ಎಲ್ಲ ಸೌದೆಗಳೆಲ್ಲ ಮಾಡ್ತಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಕಡೆ ಹೋಟ್ಲುಗಳು ರಜಾ ಇದೆ. ಚಿಕ್ಕವರೇ ಪಾಪ ವ್ಯಾಪಾರಿ, ಬೀದಿ ವ್ಯಾಪಾರಿಗಳೆಲ್ಲ ಲಾಸ್ ಆಗ್ಬಿಟ್ಟು ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವೇ ಒಂದು ಬೇಜಾನಿದೆ, ಅಂಗಡಿ ಏಕು ಇದೆ, ಬೇಜಾನಿದೆ. ಪಾಪ ಬಡವರೇ ಪಾಪ ಬಂದು ಊಟ ಮಾಡೋದು, ಅವ್ರಿಗೂ ತೊಂದರೆ, ಎಲ್ಲರಿಗೂ ತೊಂದರೆ ಆಗಿದೆ. ಬೀದಿ ಬದಿ ವ್ಯಾಪಾರಕ್ಕಿಂತಲೂ ದೊಡ್ಡ ಹೊಡೆತ ಬಿದ್ದಿರೋದು ದೊಡ್ಡ ದೊಡ್ಡ ಮಾಲ್ಗಳ ಮೇಲೆ. ಪ್ರತಿಷ್ಠಿತ ಮಂತ್ರಿ ಮಾಲ್, ಒರಾಯನ್ ಮಾಲ್ಗಳಲ್ಲೂ ಸಿಲಿಂಡರ್ ಅಭಾವ ಎದುರಾಗಿದೆ. ಫುಡ್ ಕೋರ್ಟ್ಗಳೆಲ್ಲವೂ ಖಾಲಿ. ಸಾಕಷ್ಟು ಜನ ಸಿನಿಮಾ ನೋಡೋಕೆ ಅಥವಾ ಬೇರೆ ಬೇರೆ ಊರುಗಳಿಂದ ಬಂದಂತಹ ಜನರೆಲ್ಲರೂ ಕೂಡ ಇಲ್ಲಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಸಹಜವಾಗಿ ಫುಡ್ ಕೋರ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇರುತ್ತೆ. ಆದ್ರೆ ಗಮನಿಸಿದ್ರೆ ಇವತ್ತಿನ ದಿನ ಫುಡ್ ಕೋರ್ಟ್ ನಲ್ಲಿ ಬಹುತೇಕ ಹೋಟೆಲ್ಗಳು ಖಾಲಿ ಕಾಣಿಸ್ತಾ ಇದೆ. ಅಲ್ಲಿರುವಂತಹ KFC ಔಟ್ಲೆಟ್ ಆಗಲಿ, ಅಲ್ಲಿ LPG ಸಿಲಿಂಡರ್ ನ ವ್ಯತ್ಯಯ ಇರೋದ್ರಿಂದ ಫ್ರೈಡ್ ಐಟಮ್ ಸಿಗೋದಿಲ್ಲ ಅನ್ನುವಂತಹ ಒಂದಷ್ಟು ಬೋರ್ಡ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಬೆಂಗಳೂರಿನ KFCಗಳಲ್ಲಿ ಫ್ರೈಡ್ ಐಟಂ ಇಲ್ಲ. ಬದಲಾಗಿ ಸ್ಮೋಕಿ ಗ್ರಿಲ್ಡ್ ಲೆಗ್, ಜಿಂಜರ್ ಬರ್ಗರ್, ರೈಸ್ ಬೌಲ್ ಮತ್ತು ವಿಂಗ್ಸ್ ಮಾತ್ರ ಲಭ್ಯವಿದೆ. ಬೋರ್ಡ್ ಹಾಕಿರೋದು ಕಾಣುತ್ತೆ. ಕೆಫೆಗಳಲ್ಲೂ ಐಟಮ್ಸ್ ಕಾಣೆಯಾಗಿದ್ದು, ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ಕಮರ್ಷಿಯಲ್ ಸಿಲಿಂಡರ್ ಒಂದು 20 ಇರ್ತೈತೆ, ನಾವು ಯಾವಾಗಲೂ ಸ್ಟಾಕ್ ಇರ್ತಿದ್ದು. ಅದು ದಿನ ನಮಗೆ 3-4 ಸಿಲಿಂಡರ್ ಬೇಕು ದಿವಸ. ಇವಾಗ ನಾವು ಅಲ್ಲಿ ಇಲ್ಲಿ ಬ್ಲ್ಯಾಕ್ ಕೊಟ್ಟು ದುಡ್ಡು ಎಕ್ಸ್ಟ್ರಾ ಕೊಟ್ಟು ಕಲೆಕ್ಟ್ ಮಾಡ್ತಿದ್ವಿ. ಅದು ಸಾಕಾಗಲ್ಲ, ಒಂದೊಂದು ಸಿಲಿಂಡರ್ ಉಪಯೋಗಿಸ್ಕೊಂತಿದ್ವಿ ಇವಾಗ. ಅದು ಇಜಿಲ್ ಒಲೆ, ಅದೇ ಚಾರ್ಕೋಲು, ಆಮೇಲೆ ಸೌದೆ ಒಲೆ, ಕಟ್ಟಿಗೆ ಒಲೆ ಇವೆಲ್ಲ ಉಪಯೋಗಿಸ್ತಿದ್ವಿ. ಬಂದ್ ಮಾಡ್ಲೇಬೇಕಾಗುತ್ತೆ. ಸದ್ಯ ಈಗ ಸ್ವಲ್ಪ ತಾತ್ಕಾಲಿಕ ನಡೆಸ್ತಾ ಇದೀವಿ. ಇನ್ನು ಪೂರ್ತಿ ನಾವು ಹುಡುಗರಿಗೆ ಸಂಬಳ ಕೊಡೋಕ್ಕಾಗದೆ ತುಂಬಾ ಊರ್ಗಲ್ಲಿ ಕಳಿಸ್ಬೇಕಾಗ್ತದೆ. ಊರಿಗೆ ಕಳಿಸಿ ಎಲ್ಲ ಬಂದ್ ಮಾಡೋ ಸಾಧ್ಯತೆ ಇದೆ. ಆ ತರ ಆಗಿದೆ ಈಗ. ಬೆಂಗಳೂರಿನ ವೈಟ್ಫೀಲ್ಡ್ ಬಳಿಯ ಪಿಜಿಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ರಸ್ತೆ ಬದಿಯಲ್ಲೇ ಒಲೆಯಲ್ಲಿ ಅಡುಗೆ ತಯಾರಿಸುತ್ತಿರುವ ಸಿಬ್ಬಂದಿ ನೋಡಿದ್ರೆ ಭವಿಷ್ಯದ ಕರಾಳತೆ ಕಣ್ಣ ಮುಂದೆ ಬರುತ್ತೆ. ಬೆಂಗಳೂರಿನ ಕಥೆ ಒಂದಾದ್ರೆ ರಾಜ್ಯದ ಹಲವು ಜಿಲ್ಲೆಗಳ ಸಮಸ್ಯೆಗಳೂ ಸಾವಿರಾರು. ಚಿತ್ರದುರ್ಗದಲ್ಲಿ ಹೋಟೆಲ್ಗಳ ಮೇಲೆ ಹಾಕಿರುವ ಬಂಡವಾಳ ವಾಪಸ್ ಪಡೆಯುವುದಕ್ಕೋಸ್ಕರ ಸೌದೆ ಒಲೆ ಹಚ್ಚಿ ಅಡುಗೆ ಮಾಡಲಾಗ್ತಿದೆ. ಒಂದೇ ಕಡೆ ಅಡುಗೆ ಮಾಡಿ ಬೇರೆ ಬೇರೆ ಕಡೆಗೆ ಸಪ್ಲೈ ಮಾಡಲಾಗ್ತಿದೆ.
ತುಂಬ ಸಮಸ್ಯೆ ಆಗಿದೆ. ನಾವು ಹೋಟ್ಲಲ್ಲಿ ಈಗ ಒಂದು ದೋಸೆ ಐಟಮ್ ಎಲ್ಲ, ದೋಸೆ, ವಡೆ, ಮಿರ್ಚಿ ಐಟಮ್ಗಳೆಲ್ಲ ಸ್ವಲ್ಪ ಲಿಮಿಟೆಡ್ ಮಾಡಿದ್ದೀವಿ. ಮತ್ತೆ ಎಲ್ಲ ಕುಕ್ ಎಲ್ಲ ನಾವೀಗ ಸೌದೆ ಒಲೆಯಲ್ಲಿ ಮಾಡ್ತಿದ್ದೀವಿ. ಈಗ ಸಾಂಬಾರು, ಪಲ್ಯ ಅವೆಲ್ಲ ಮಾಡ್ತಿದ್ದೀವಲ್ಲ, ಒಂದೊಂದು ಐಟಮ್ ಕಮ್ಮಿ ಮಾಡಿದ್ದೀವಿ. ಜಾಸ್ತಿ ಬಲ್ಕಾಗಿ ಏನು ಮಾಡೋದು, ನನ್ನೊಂದು 4 ಹೋಟ್ಲಿಗೆ ಒಂದು ಹತ್ರ ಪ್ರಿಪೇರ್ ಮಾಡಿ ಎಲ್ಲ ಹೋಟ್ಲಿಗೂ ಸಾಂಬಾರು, ಪಲ್ಯ ಎಲ್ಲ ಕಳಿಸ್ತಿದ್ದೀವಿ. ಅನ್ನ ಸಾಂಬಾರು ಐಟಮ್, ಚಪಾತಿ ಐಟಮ್ ಕಮ್ಮಿ ಮಾಡಿದ್ದೀವಿ. ಸುಮಾರು ಕಾಫಿ ಟೀ ಎಲ್ಲ ಕಮ್ಮಿ ಮಾಡಿದ್ದೀವಿ. ಸಿಲಿಂಡರ್ ಸಿಕ್ಕಿಲ್ಲ, ಸಿಲಿಂಡರ್ ಸಮಸ್ಯೆ ಇರೋದ್ರಿಂದ ಪೂರ್ತಿ ನಾವು ಎಲ್ಲ ಸೌದೆ ಒಲೆಗೆ ಇದಾಗಿದ್ದೀವಿ ಪೂರ್ತಿ. ಶಿವಮೊಗ್ಗದಲ್ಲಿ ಗ್ಯಾಸ್ ಸಿಗದೆ ಬೇಕರಿ ಮಾಲೀಕರು, ವ್ಯಾಪಾರಿಗರು ಸಂಕಷ್ಟಕ್ಕೀಡಾಗಿದ್ದಾರೆ. ಯುಗಾದಿ ವೇಳೆಗೂ ಹೀಗೆ ಆದ್ರೆ ಬೆಲೆ ಏರಿಸುವ ಸುಳಿವು ಕೊಟ್ಟಿದ್ದಾರೆ. ಯುದ್ಧದ ಎಫೆಕ್ಟ್ ಸ್ವಲ್ಪ ಆಗಿದೆ ಸರ್, ತುಂಬ ಆಗಿದೆ. ಯುದ್ಧದ ಎಫೆಕ್ಟ್ ವ್ಯಾರಿಕವಾಗಿ ತುಂಬ ಆಗಿದೆ, ಎಲ್ಲರಿಗೂ ಆಗಿದೆ, ನಮಗೆ ಅಂತಲ್ಲ ಇಡೀ ದೇಶಕ್ಕೆ ಆಗಿದೆ ಹಾಗನ್ಸುತ್ತೆ ನಮಗೆ. ಬೇಕರಿಗೆ ನಮಗೆ ಗ್ಯಾಸಿಂದು ತುಂಬ ಸಮಸ್ಯೆ ಆಗುತ್ತೆ ಸರ್. ಅದು ಪ್ರಿಪರೇಷನ್ಗೆ ಭಾಳ ಸಮಸ್ಯೆ ಆಯ್ತು ಗ್ಯಾಸಿಂದು. ಗ್ಯಾಸ್ಗಳು ಸಫಿಷಿಯೆಂಟಾಗಿ ಸಿಗ್ತಾ ಇಲ್ಲ, ಅದೇ ಒಂದು ದೊಡ್ಡ ಸಮಸ್ಯೆ. ಮತ್ತು ಸಿಕ್ಕಿದ್ರು ಕೂಡ ಗ್ಯಾಸ್ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಹಾಗಾದ್ರೆ ನಮ್ಗೆ ವ್ಯಾಪಾರ ಮಾಡೋಕ್ಕೆಲ್ಲ ತೊಂದರೆ ಆಗ್ತಾ ಇದೆ. ರಾಜ್ಯದ ಹಲವು ಕಡೆಗಳಲ್ಲಿ ಆಟೋ ಎಲ್ಪಿಜಿ ಸಿಗದೆ ಚಾಲಕರು ಪರದಾಡುವಂತಾಗಿದೆ. ದೇವನಹಳ್ಳಿಯಲ್ಲಿರುವ ಏಕೈಕ ಎಲ್ಪಿಜಿ ಗ್ಯಾಸ್ ಬಂಕ್ ಕ್ಲೋಸ್ ಆಗಿದೆ. ಬಂಕ್ ಬಳಿ ಖಾಲಿ ಬೋರ್ಡ್ ನೋಡಿ ಚಾಲಕರು ವಾಪಸ್ ಹೋಗ್ತಿದ್ದಾರೆ. ಬಂಗಾರಪೇಟೆಯಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಆಟೋ ಗ್ಯಾಸ್ ಮಾರಾಟ ಮಾಡಿದ ಕಾರಣಕ್ಕೆ ಬಂಕ್ ಎದುರು ಆಟೋ ಚಾಲಕರು ಪ್ರತಿಭಟನೆ ಮಾಡಿದ್ರು. ರಾಣೆಬೆನ್ನೂರಿನಲ್ಲಿ ಒಂದೊಂದು ಬಂಕ್ನಲ್ಲಿ ಒಂದೊಂದು ರೇಟ್ ಪಡೆಯುತ್ತಾರೆ ಎಂದು ಪ್ರತಿಭಟಿಸಲಾಯಿತು. ಗ್ಯಾಸ್ ಸಿಲಿಂಡರ್ ಅಭಾವದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಹಲವು ಕಡೆಗಳಲ್ಲಿ ಪ್ರತಿಭಟನೆಗಳೂ ನಡೆದಿವೆ. ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಸೌದೆ ಒಲೆಯಲ್ಲಿ ಹಾಲು ಕಾಯಿಸಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ರಾಮನಗರದಲ್ಲೂ ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ನಡೆಸಲಾಗಿದೆ. ಕೊಪ್ಪಳದಲ್ಲಿ ಗ್ಯಾಸ್ ಕೊರತೆ ಖಂಡಿಸಿ ಮಾರ್ಕ್ಸ್ವಾದಿ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದಲ್ಲಿ ಗ್ಯಾಸ್ ಕೊರತೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಅಧಿಕಾರಿಗಳು ಸಚಿವರ ಸಭೆ ನಡೆಯಿತು. ಕೇಂದ್ರ ಸರ್ಕಾರದಿಂದ ಪ್ರತಿದಿನ ಪೂರೈಕೆ ಆಗುತ್ತಿರುವ ಸಿಲಿಂಡರ್ಗಳ ಪ್ರಮಾಣ, ಬಳಕೆ ಹಾಗೂ ಅಭಾವದ ಬಗ್ಗೆ ಚರ್ಚೆಗಳೂ ನಡೆದವು. ಗ್ಯಾಸ್ ಸಿಗೋದಿಲ್ಲ ಅಂತ ಜನರು ಆತಂಕಕ್ಕೆ ಒಳಗಾಗಬಾರದು, ನಾರ್ಮಲ್ ಬುಕ್ಕಿಂಗ್ ಇರಲಿ, ಆದರೆ ಡಬಲ್ ಮಾಡುವುದು ಬೇಡ ಎಂಬ ಮನವಿ ಮಾಡಲಾಯಿತು. ಇರೋ ಗ್ಯಾಸನ್ನೇ ಇತಿಮಿತಿಯಾಗಿ ಬಳಸಿ, ಅನಾವಶ್ಯಕ ಬಳಕೆಗೆ ಕಡಿವಾಣ ಹಾಕಿ ಎಂಬ ಸಲಹೆಯನ್ನೂ ನೀಡಲಾಯಿತು. ಹಾಗೆ ಕೇಂದ್ರದಿಂದ ಬರುವ ಸಿಲಿಂಡರ್ಗಳ ಬಳಕೆಗೆ ಮೂಲಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಲು ನಿರ್ಧರಿಸಲಾಗಿದೆ ಎಂದು ಘೋಷಿಸಲಾಯಿತು. ಕೇಂದ್ರ ಸರ್ಕಾರದಿಂದ ಪ್ರತಿನಿತ್ಯವೂ ರಾಜ್ಯಕ್ಕೆ 9,500 ನಿಗದಿಯಾಗಿದೆ. ಆ ಪೈಕಿ 4,200 ಸಿಲಿಂಡರ್ಗಳನ್ನು ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ, ಔಷಧ ಕಂಪನಿಗಳು, ಬೀಜ ಸಂಸ್ಕರಣಾ ಘಟಕ, ಮೀನುಗಾರಿಕೆ, ವಿಮಾನಯಾನ, ರೈಲ್ವೆ ಕ್ಯಾಂಟೀನ್ಗಳಿಗೆ ಪೂರ್ಣ ಪ್ರಮಾಣದ ಗ್ಯಾಸ್ ನೀಡುವ ತೀರ್ಮಾನ ಆಗಿದೆ. ಉಳಿದ 1,200 ಸಿಲಿಂಡರ್ಗಳನ್ನು ಸರ್ಕಾರಿ ಹೋಟೆಲ್, ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣ, ಇಂದಿರಾ ಕ್ಯಾಂಟೀನ್, ಕೆಎಂಎಫ್ಗೂ ಪೂರ್ಣ ಪ್ರಮಾಣದ ಗ್ಯಾಸ್ ನೀಡಲಾಗುವುದು. ಇನ್ನುಳಿದ 2,540 ಸಿಲಿಂಡರ್ಗಳನ್ನು ಆಟೋ ಎಲ್ಪಿಜಿಗೆ ಪೂರೈಕೆ ಮಾಡಲು ನಿರ್ಧರಿಸಿದ್ದು, ಇತಿಮಿತಿಯಾಗಿ ಬಳಸುವಂತೆಯೂ ಸೂಚಿಸಲಾಗಿದೆ. ಆದರೂ ಆಟೋಗಳಿಗೆ 20% 30% ಕೊರತೆಯಾಗಲಿದೆ. ಇನ್ನುಳಿದ 1,000 ಸಿಲಿಂಡರ್ಗಳನ್ನು ಹೋಟೆಲ್ಗಳಿಗೆ ಪ್ರತಿದಿನ ನೀಡುವ ತೀರ್ಮಾನ ಮಾಡಲಾಗಿದೆ. ಆಟೋಗಳಿಗೆ ಆದ್ಯತೆ ಇರೋದ್ರಿಂದ ಹೋಟೆಲ್ಗಳಿಗೆ ಸಮಸ್ಯೆ ಆಗ್ತಿದೆ. ಹೀಗಾಗಿ ಇಂಡಕ್ಷನ್ ಸ್ಟವ್ ಬಳಸಿ 1 ವಾರ ಸುಧಾರಿಸಿಕೊಳ್ಳಿ ಎಂದು ಮನವಿ ಮಾಡಿಕೊಳ್ತಾರೆ ಮಿನಿಸ್ಟರ್. ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರಿ, ಏರ್ಲೈನ್ಸ್, ರೈಲ್ವೆ ಕ್ಯಾಂಟೀನ್ಸ್, ಇಂಥ ಕ್ಯಾಂಟೀನ್ಸ್ಗೆ ನಾವು 100% ಕೊಡೋದು ಅಂತ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಸರ್ಕಾರ ಹೋಟೆಲ್ಗಳಿಗೆ ನೀಡುತ್ತಿರುವ 1,000 ಸಿಲಿಂಡರ್ ಯಾವುದಕ್ಕೂ ಸಾಲೋದಿಲ್ಲ. ಹೀಗಾಗಿ ಸಹಜವಾಗೇ ಅಸಮಾಧಾನ ಬೆಂಕಿಯಂತೆಯೇ ಭುಗಿಲೆದ್ದಿದೆ. ರಾಜ್ಯದ ಹೋಟೆಲ್ಗಳಿಗೆ ಪ್ರತಿನಿತ್ಯ 36,000 ಸಿಲಿಂಡರ್ ಅಗತ್ಯವಿದೆ. ಅದರಲ್ಲೂ ಬೆಂಗಳೂರಿಗೆ 60% ಅಂದ್ರೆ 22,000 ಸಿಲಿಂಡರ್ ಬೇಕು. 22,000 ಸಿಲಿಂಡರ್ಗಳ ಜಾಗಕ್ಕೆ 1,000 ಸಿಲಿಂಡರ್ ಕೊಡುತ್ತೇವೆ ಅಂತಿದೆ ಸರ್ಕಾರ. ಪರ್ಯಾಯ ವ್ಯವಸ್ಥೆಗಳಿಗೂ ಅವಕಾಶ, ಸಾಧ್ಯತೆಗಳು ಕಡಿಮೆಯಾಗಿರುವ ಕಾರಣಕ್ಕೆ ಗ್ಯಾಸ್ ಸಿಗದೆ ಹೋಟೆಲ್, ಪಿಜಿಗಳು ಬಂದಾಗುವುದು ನಿಶ್ಚಿತ. ಹಾಗೇನಾದ್ರೂ ಬಂದಾದ್ರೆ 100 ಕೋಟಿಗೂ ಅಧಿಕ ನಷ್ಟವಾಗುತ್ತೆ ಅನ್ನೋದು ಮಾಲೀಕರ ಕಳವಳ.
ಹೀಗಾಗಿ ದೆಹಲಿಗೆ ಹೋಗಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಗ್ಯಾಸ್ ಪೂರೈಕೆಗೆ ಮನವಿ ಮಾಡಲು ಸಂಘಟನೆಗಳು ನಿರ್ಧರಿಸಿವೆ. ಬಹಳಷ್ಟು ಸಲಹೆಯಂತೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವುದು, DCM ಅನ್ನು ಭೇಟಿಯಾಗುವುದು, ಅದು ಪ್ರಕ್ರಿಯೆ ಮಾಡ್ತೇವೆ. ಅದರ ಜೊತೆ ಕೇಂದ್ರ ಸರ್ಕಾರವನ್ನು ಸಂಪರ್ಕಿಸಬೇಕು. ಈಗಾಗಲೇ ಸಂಪರ್ಕಿಸಿದ್ದೇವೆ. ಕೇಂದ್ರ ಪೆಟ್ರೋಲಿಯಂ ಮಿನಿಸ್ಟ್ರನ್ನು ಆದಷ್ಟು ಬೇಗ ಸಾಧ್ಯವಾದರೆ ಮೀಟ್ ಮಾಡ್ತೇವೆ. ನಾಳೆ 4 ದಿನ ಒಳಗಡೆ ನಮಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವ ವಿಚಾರವಾಗಿ ನಾವು ತೀರ್ಮಾನ ತೆಗೆದುಕೊಳ್ಳಬೇಕಾಗ್ತದೆ. ಹಾಗೆ ಸರ್ಕಾರದ ನಿರ್ಧಾರದಿಂದಾಗಿ ಆಟೋ ಚಾಲಕರು ಕೂಡ ಪರದಾಡುವಂತಾಗಿದೆ. ಈಗಾಗಲೇ ನೋ ಸ್ಟಾಕ್ ಬೋರ್ಡ್ ಇದೆ. ಸರ್ಕಾರ ಕೂಡ ಲಿಮಿಟ್ ಮಾಡಿದ್ರೆ ಜೀವನ ನಡೆಸೋದು ಹೇಗೆ ಅನ್ನೋದು ಆಟೋ ಚಾಲಕರ ಪ್ರಶ್ನೆ. ಅಂದರೆ ನಾವೀಗ ಗ್ಯಾಸ್ ಸಿಕ್ಕಿದ್ರೂ ಕೆಲವು ಕಡೆ ಗ್ಯಾಸ್ ಸಿಗುತ್ತೆ ಅಂತ ಹೋಗ್ತೀವಿ, ಬಂಕ್ಗಳಲ್ಲಿ ಬಂಕ್ ಕ್ಲೋಸ್ ಆಗಿರುತ್ತೆ. ಮತ್ತೆ ಅಲ್ಲಿಂದ ಮತ್ತೆ ಗ್ಯಾಸ್ ಸ್ಟೇಷನ್ಗೆ ಹೋಗ್ಬೇಕು ಅಂದರೆ ಮತ್ತೆ ಕಷ್ಟ ಆಗುತ್ತೆ. ಮತ್ತು ಪೇಮೆಂಟ್ಗಳು ಎಲ್ಲ ಗ್ಯಾಸ್ ಬಂಕಲ್ಲಿ ಒಂದೊಂದು ಥರ ಪೇಮೆಂಟ್ಗಳಿದೆ. ಮತ್ತು ಒಂದೊಂದು ಬಂಕಲ್ಲಿ ಒಂದು 75 ಇದೆ, ಒಂದೊಂದು ಕಡೆ 89 ಇದೆ, ಕೆಲವರು 90 ಇದೆ. 55 ರೂಪಾಯಿ ಇದ್ದಿದ್ದು 65 ಮಾಡಿದ್ರು, ಈಗ 90 ರೂಪಾಯಿ 80 ರೂಪಾಯಿ ಆಗ್ಬಿಟ್ಟಿದೆ. ತುಂಬ ಕಷ್ಟ ಆಗ್ಬಿಟ್ಟಿದೆ ಮೇಡಮ್ ನಮಗೆ LPG ಇಲ್ಲ ಅಂತ. ನೋಡಿ, ಒಂದು 20 ಬಂಕ್ ನೋಡ್ಕೊಂಡು ಬಂದಿದ್ದೀನಿ, ಎಲ್ಲೂ ಸಿಗಿಲ್ಲ. ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ದಯವಿಟ್ಟು ಇದಕ್ಕೇನಾದರೂ ಸರ್ಕಾರ ಪರಿಹಾರ ಮಾಡಬೇಕು ಸರ್. ನಮಗೆ ತುಂಬ ಆಟೋ ಡ್ರೈವರ್ಸ್ ಅವ್ರಿಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ಹೀಗೆ ರಾಜ್ಯದಲ್ಲಿ ಗ್ಯಾಸ್ ಗಲಾಟೆ ಜೋರಾಗಿದೆ. ದೇಶದುದ್ದಕ್ಕೂ ಸಮಸ್ಯೆಯ ಬಿಸಿ ತಟ್ಟಿದೆ. ದೇಶದ ತೈಲ ಸಮಸ್ಯೆ ಕುರಿತು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಪ್ರಸ್ತಾಪಿಸಿದ್ರು. ಇಡೀ ದೇಶದಲ್ಲಿ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಮಧ್ಯಮ ವರ್ಗದ ಜನರು ಕಷ್ಟ ಅನುಭವಿಸುತ್ತಿದ್ದಾರೆ. ಹೋಟೆಲ್ಗಳು ಬಂದ್ ಆಗಿವೆ. ಆದರೆ ಕೇಂದ್ರ ಸರ್ಕಾರ ಮಾಡ್ತಿರೋದೇನು ಎಂದು ಖರ್ಗೆ ಪ್ರಶ್ನಿಸಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ರಾಜ್ಯಸಭೆ ಸಭಾನಾಯಕ JP ನಡ್ಡಾ ಕೇಂದ್ರ ಸರ್ಕಾರವನ್ನ ಸಮರ್ಥಿಸಿಕೊಂಡ್ರು. वेस्ट एशिया में जारी कॉन्फ्लिक्ट के कारण देश में LPG संकट की और आपका ध्यान, सरकार का ध्यान खींचना चाहता हूँ. LPG संकट को पूरे देश में हाहाकार मचा हुआ है. इसका असर गरीब और कमजोर तबकों के मिडिल क्लास, आम घरों, रेस्टोरेंट, हॉस्टल्स और कमर्शियल यूजर्स पर बहुत बुरा असर पड़ रहा है. सिलेंडर की होर्डिंग में पकड़ा गया है और इन्होंने होर्डिंग की है और ये जनता को उकसाने का काम कर रहे हैं. दे आर इंसाइटिंग द पीपल ऑफ द पीसफुल पीपल ऑफ द कंट्री. ಈ ಎಲ್ಲದರ ಮಧ್ಯೆಯೇ ಹರ್ಮುಜ್ ಜಲಸಂಧಿ ದಾಟಿ 45,000 ಮೆಟ್ರಿಕ್ ಟನ್ LPG ಹೊತ್ತ ಶಿವಾಲಿಕ್ ಹಡಗು ಭಾರತಕ್ಕೆ ಆಗಮಿಸಿದೆ. ಮುಂಬೈನ ಮುಂದ್ರಾ ಬಂದರಿಗೆ ಶಿವಾಲಿಕ್ ಹಡಗು ಬಂದಿದ್ದು LPG ಪೂರೈಕೆ ಸಾಗಿದೆ. ನಾಳೆ ನಂದಾದೇವಿ ಹಡಗು ಕೂಡ ಭಾರತದ ಬಂದರು ತಲುಪಲಿದ್ದು ಅನಿಲ ಸಮಸ್ಯೆಗೆ ಕೊಂಚ ನಿರಾಳತೆ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆಯಲ್ಲಿ ಗ್ಯಾಸ್ ಸಮಸ್ಯೆ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ಕೂಡ ಎದುರಾಗ್ತಾ ಇರುವಂತಹ ಸಮಸ್ಯೆಗಳೇ ಇದಕ್ಕೆ ಬಹಳ ಮುಖ್ಯವಾಗಿರುವಂತಹ ಕಾರಣ. ಯುದ್ಧದ ಪರಿಸ್ಥಿತಿಯಿಂದಾಗಿ ನಿರ್ಮಾಣ ಆಗಿರತಕ್ಕಂತಹ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಂಡು ಹೋಗ್ತಾರೆ ಅಂತ ಕೂಡ ನೋಡಬೇಕಾಗಿದೆ.